ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 310ನೇ ಅಂಕದಲ್ಲಿ ಸ್ವಪ್ನದ ಉತ್ಪತ್ತಿಯ ಬಗ್ಗೆ ಸಂಶಯ ಉಂಟಾಗುವುದರಿಂದ ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವೇ ಸ್ವಪ್ನವು ಎಂಬ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತಾರೆ. ಸ್ವಪ್ನದಲ್ಲಿ ಬಹಳ ಸಂಶಯ ಬರುವುದರಿಂದ ಆ ಸ್ವಪ್ನ ಹ್ಯಾಂಗ ಹುಟ್ಟ್ಯದಪ್ಪ ಅಂತ ಕೇಳಿದ್ರದು ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವೇ ಸ್ವಪ್ನವು ಎಂಬ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದರೆ ಸಂಶಯವು ಈ ರೀತಿ ಉಂಟಾಗುತ್ತದೆ. ಏನಂತ? ಸ್ವಪ್ನದಲ್ಲಿ ಯಾವ ಪದಾರ್ಥಗಳು ಪ್ರತೀತವಾಗುತ್ತವೆಯೋ ಅವುಗಳ ಉತ್ಪತ್ತಿಯನ್ನು ಅಂಗೀಕರಿಸಿದ್ದಾದರೆ ಯಾವ ಪ್ರಕಾರ ಸಿದ್ಧಾಂತದಲ್ಲಿ ಸ್ವಪ್ನದ ದೃಷ್ಟಾಂತದಿಂದ ಜಾಗೃತಿನ ಪದಾರ್ಥಗಳು ಮಿಥ್ಯವೆಂದು ಹೇಳಲ್ಪಡುತ್ತವೆಯೋ ಅದೇ ಪ್ರಕಾರ ಸ್ವಪ್ನದ ಪದಾರ್ಥಗಳಾದರೂ ಕೂಡ ಜಾಗೃತಿನ ಪದಾರ್ಥಗಳಂತೆಯೇ ಉತ್ಪತ್ತಿ ಉಳ್ಳವುಗಳಾಗೋಣದರಿಂದ ಅವು ಹ್ಯಾಂಗ ಜಾಗೃತಿನ ಪದಾರ್ಥಗಳು ಉತ್ಪತ್ತಿ ಆಗ್ತವೋ ಸ್ವಪ್ನದ ಪದಾರ್ಥಗಳು ಅದೇ ರೀತಿ ಅವು ಸಹಿತ ಉತ್ಪತ್ತಿಯಾಗುತ್ತವೆ. ಅದೇ ಪ್ರಕಾರ ಸ್ವಪ್ನದ ಪದಾರ್ಥಗಳಾದರೂ ಕೂಡ ಜಾಗೃತಿನ ಪದಾರ್ಥಗಳಂತೆಯೇ ಉತ್ಪತ್ತಿ ಉಳ್ಳವುಗಳಾಗೋಣದರಿಂದ ಅವು ಹ್ಯಾಂಗ ಉತ್ಪತ್ತಿ ಆಗ್ಯಾವ ಜಾಗೃತ ಪದಾರ್ಥಗಳು ಇವು ಹಂಗ ಉತ್ಪತ್ತಿ ಆಗ್ಯಾವ ಆಗೋದರಿಂದ ಸತ್ಯವಾಗಬೇಕಾಗುತ್ತದೆ. ಅವು ಹ್ಯಾಂಗ ಹುಟ್ಟಿ ಅವು ಸತ್ಯ ಅಂತ ತೋರ್ತಾವ, ಇವು ಹಂಗ ಸತ್ಯ ಅಂತ ತೋರ್ಬೇಕಾಗ್ತದ. ಆದ ಕಾರಣ ಸ್ವಪ್ನದ ಪದಾರ್ಥಗಳು ಉತ್ಪತ್ತಿಗಳಲ್ಲವೆಂದು ಅಂಗೀಕರಿಸಿದರೆ ಆಗ ಈ ದೋಷವು ಬರುವುದಿಲ್ಲ. ಏನಂತಾರ್ರಿ? ಸ್ವಪ್ನದ ಪದಾರ್ಥಗಳು ಉತ್ಪತ್ತಿಗಳಲ್ಲವೆಂದು ಅಂಗೀಕರಿಸಿದರೆ ಆಗ ಈ ದೋಷವು ಬರುವುದಿಲ್ಲ. ಯಾಕಂದರೆ ಜಾಗೃತಿನ ಪದಾರ್ಥಗಳೇನೋ ಉತ್ಪತ್ತಿಯಾಗಿ ತೋರುತ್ತವೆ, ಆದರೆ ಸ್ವಪ್ನದಲ್ಲಿಯ ಪದಾರ್ಥಗಳು ಉತ್ಪತ್ತಿಯಾಗದೆ ತೋರುತ್ತವೆ. ಆದ್ದರಿಂದ ಸ್ವಪ್ನದಲ್ಲಿ ಇಲ್ಲದೆ ಇರುವ ಪದಾರ್ಥಗಳು, ಆ ಇಲ್ಲದೆ ಇರುವ ಪದಾರ್ಥಗಳ ಜ್ಞಾನವು ಭ್ರಮರೂಪವಾಗಿರುತ್ತದೆ. ಅವುಗಳ ಉತ್ಪತ್ತಿಯನ್ನು ಒಪ್ಪುವುದು ಯೋಗ್ಯವಲ್ಲ. ಅವು ಇಲ್ಲದೆ ತೋರ್ತವ, ಅವುಗಳ ಉತ್ಪತ್ತಿಯನ್ನು ಒಪ್ಪುವುದು ಯೋಗ್ಯವಲ್ಲ ಎಂದು ಉಂಟಾಗುವ ಸಂಶಯ. ಇನ್ನು 311 ಏನ್ ಹೇಳ್ತಾರೆ? ಆ ಸಂಶಯಕ್ಕೆ ಸಮಾಧಾನ ಹೇಳ್ತಾರೆ. ಇನ್ನ ದೋಹಾ ಏನಂತಾರ್ರಿ? साधन सामग्री विना उपजे झूठ सो होए, भिन्न सामग्री उपजेयो तिहे मिथ्या ಯೋಯ. ಅಂದ್ರ ಏನ್ ಹೇಳ್ತಾರಲ್ರಿ? ಪದಾರ್ಥಗಳ ಉತ್ಪತ್ತಿಗೆ ಸಾಧನ ಅಂದ್ರೆ ಕಾರಣಗಳಾದ ಏನವು ದೇಶ ಕಾಲಾದಿ ಎಷ್ಟು ಸಾಮಗ್ರಿ ಉಪಕರಣಗಳಿರುವವೋ ಅವುಗಳು ಇಲ್ಲದೆ ಯಾವ ಪದಾರ್ಥಗಳು ಹುಟ್ಟುವವೋ ಅವೆಲ್ಲ ಝೂಟ್ ಹೋಯ್ ಅಂದ್ರೆ ಸುಳ್ಳಾಗಿರುತ್ತವೆ. ಈ ರೀತಿ ಸ್ವಪ್ನವಾದರೂ ಕೂಡ ಭಿನ್ನ ಸಾಮಗ್ರಿ ಅಂದ್ರೆ ಯಾವ ಸಾಮಗ್ರಿಗಳಿಲ್ಲದೆ ಹುಟ್ಟುತ್ತವೆ. ಆದ್ದರಿಂದ ಅದನ್ನು ಮಿಥ್ಯೆ ಎಂದು ತಿಳಿದು ನೋಡು. ಜೋಯಿ ಅಂದ್ರೆ ತಿಳಿದು ನೋಡು. ಟೀಕಾ ನೋಡ್ರಿ ಏನಂತಾರ್ರಿ? ಒಂದೇ ಕಡ ಯಾವ ಒಂದು ವಸ್ತು ಉತ್ಪತ್ತಿ ಆಗಬೇಕಾದರೆ, ಯಾವುದೇ ಒಂದು ವಸ್ತು ಹುಟ್ಟಬೇಕಾದ್ರೆ
ಎಷ್ಟು ದೇಶ ಕಾಲಾದಿ ಸಾಮಗ್ರಿಗಳು ಬೇಕಾಗುವವು, ಅದಷ್ಟು ಸಾಮಗ್ರಿಗಳಿಲ್ಲದೆ ಯಾವವು ಹುಟ್ಟುತ್ತವೆಯೋ ಅವೆಲ್ಲ ಮಿಥ್ಯೆ ಎಂದು ಹೇಳಲ್ಪಡುತ್ತವೆ. ಈಗ ಒಂದು ಆನೆ ಹುಟ್ಟಬೇಕಾದ್ರೆ ಸರ್ವಸಾಧಾರಣ 10 ತಿಂಗಳರೇ ಬೇಕು, ಇಷ್ಟು ಕಾಲು ಬೇಕು. ಮತ್ತು ಅಲ್ಲಿ 8-10 ಫೂಟ ಹಿಂಗೆ ಏನು ಬೇಕು, ಜಾಗಾರೇ ಬೇಕಲ್ಲಿ. ಅಷ್ಟೂ ಇಲ್ಲಲ್ಲಿ, ಎಲ್ಲಿ ಸ್ವಪ್ನದಲ್ಲಿ ಅಷ್ಟು ಕಾಲನೂ ಇಲ್ಲ, ಅಷ್ಟು ದೇಶನೂ ಇಲ್ಲಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ಯಾವ ಒಂದು ವಸ್ತು ಉತ್ಪತ್ತಿ ಆಗಬೇಕಾದರೆ ಎಷ್ಟು ದೇಶ ಕಾಲಾದಿ ಸಾಮಗ್ರಿಗಳು ಬೇಕಾಗುವವು, ಅದಷ್ಟು ಸಾಮಗ್ರಿಗಳಿಲ್ಲದೆ ಯಾವವು ಹುಟ್ಟುತ್ತವೆಯೋ ಅವು ಮಿಥ್ಯೆ ಎಂದು ಹೇಳಲ್ಪಡುತ್ತವೆ. ಅದರಂತೆ ಸ್ವಪ್ನದಲ್ಲಿ ತೋರುವ ಆನೆ ಮೊದಲಾದವುಗಳ ಉತ್ಪತ್ತಿಗೆ ಯೋಗ್ಯವಾದ ದೇಶ ಕಾಲಾದಿಗಳು ಇರುವುದೇ ಇಲ್ಲ. ಆನೆ ಹುಟ್ಟಬೇಕಾದ್ರೆ ಅಷ್ಟು ಸಮಯ, ಅಷ್ಟು ಕಾಲನೂ ಇಲ್ಲ, ಅಷ್ಟು ದೇಶನೂ ಇಲ್ಲಲ್ಲಿ. ಅಧಿಕ ಕಾಲದಲ್ಲಿ ಹಾಗೂ ಅಧಿಕ ದೇಶದಲ್ಲಿ ಹುಟ್ಟುವಂಥ ಆನೆ ಮೊದಲಾದವುಗಳು ಕ್ಷಣ ಮಾತ್ರ ಕಾಲದಲ್ಲಿ, ಎಷ್ಟು ಕ್ಷಣ ಅಂದ್ರೆ ಹೇಳಿದ್ರೆ ನಿನ್ನ ಕಣ್ಣು ಮುಚ್ಚಿ ಕಣ್ಣು ತೆರೆಯದ ಕ್ಷಣ, ಹಾಗೂ ಸೂಕ್ಷ್ಮವಾದ ಕಂಠದೇಶಗತ ಹಿತನಾಮಕ ನಾಡಿಯಲ್ಲಿ ಉತ್ಪತ್ತಿಯಾಗುತ್ತವೆ ಎಂದ ಮೇಲೆ ಅವು ಮಿಥ್ಯೆಯಾಗಿರುತ್ತವೆ. ಅಷ್ಟು ದೇಶನೂ ಇಲ್ಲ, ಅಷ್ಟು ಕಾಲನೂ ಇಲ್ಲ, ಅಷ್ಟರೊಳಗೆ ಹುಟ್ಟವಂದ್ರವು ಅವಕ್ಕೇನಂತಾರೆ, ಮಿಥ್ಯವಾಗಿರುತ್ತವೆ, ಸತ್ಯ ಇಲ್ಲವು. ಎರಡನೇದ್ದು, ಯದ್ಯಪಿ ಅಂತನಿಲ್ಲೇ ಏನಂತಂದ್ರೆ, ಸ್ವಪ್ನಾವಸ್ಥೆಯಲ್ಲಿ ಅಧಿಕ ದೇಶ ಅಧಿಕ ಕಾಲಗಳು ಕೂಡ ತೋರುತ್ತವೆ ಇಲ್ಲ, ಅಲ್ಲಿ ಅಧಿಕ ದೇಶ ಅಧಿಕ ಕಾಲನು ತೋರ್ಯವಲ್ಲ. ಅದಕ್ಕೆ ತಥಾಪಿ ಅಂತಾರೆ, ಸ್ವಪ್ನದಲ್ಲಿ ಅನ್ಯ ಪದಾರ್ಥಗಳಂತೆ ಅಧಿಕ ಕಾಲ ಹಾಗೂ ಅಧಿಕ ದೇಶಗಳಾದರೂ ಕೂಡ ಪ್ರಾತಿಭಾಷಿಕ ಅನಿರ್ವಚನೀಯವಾಗಿ ಏನಾಗ್ತವಪ್ಪ ಅಂತ ಕೇಳಿದ್ರೆ ಉತ್ಪನ್ನಗಳಾಗಿರುತ್ತವೆ, ಅನಿರ್ವಚನೀಯಾಗಿ ತೋರ್ತವು. ಯಾಕಂದರೆ ವಿಷಯಗಳಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ, ಅವು ಇರಲಾರ್ದೆ ಪ್ರತ್ಯಕ್ಷ ಜ್ಞಾನ ಆಗಂಗಿಲ್ಲ. ಆದರೆ ಸ್ವಪ್ನದಲ್ಲಿ ಅಧಿಕ ದೇಶ ಕಾಲಗಳ ಜ್ಞಾನವೇನೋ ಆಗಿರುತ್ತದೆ. ಅಲ್ಲಿ ವ್ಯಾವಹಾರಿಕ ದೇಶ ಕಾಲಗಳು ತೀರಾ ಕಡಿಮೆ ಇರುತ್ತವೆ. ಆದ್ದರಿಂದ ಅವು ಪ್ರಾತಿಭಾಷಿಕ ಸ್ವಪ್ನಗಳಾಗಿರುತ್ತವೆ. ಆದಾಗ್ಯಾದರೂ ಸ್ವಪ್ನಾವಸ್ಥೆಯಲ್ಲಿ ಹುಟ್ಟಲ್ಪಟ್ಟಂಥ ಯಾವ ಪ್ರಾತಿಭಾಷಿಕ ದೇಶ ಕಾಲಗಳಿರುವವೋ ಅಲ್ಲಿ ತೋರ್ತವಂದ್ರೆ ಅವು ಪ್ರಾತಿಭಾಷಿಕ ದೇಶ ಕಾಲಗಳಿರುವವು. ಅವು ಸ್ವಪ್ನಾವಸ್ಥೆಯಲ್ಲಿಯೂ ಆನೆ ಮೊದಲಾದವುಗಳ ಉತ್ಪತ್ತಿಗೆ ಏನಾಗ್ಯಾವ್ರಿ, ಉತ್ಪತ್ತಿಯಲ್ಲಿ ಅವು ಯಾಕಂದರೆ ಕಾರಣ ಅವು ಏನಂತಾರ ನೋಡ್ರಿ, ಅವು ಸ್ವಪ್ನಾವಸ್ಥೆಯಲ್ಲಿ ಆನೆ ಮೊದಲಾದಗಳ ಉತ್ಪತ್ತಿಗೆ ಕಾರಣಗಳಾಗಿಲ್ಲ. ಯಾಕಂದರೆ ಕಾರಣವೇನಿರುವುದೋ ಅದು ಮೊದಲು ಉತ್ಪತ್ತಿಯಾಗಿರುತ್ತದೆ, ಆ ನಂತರದಲ್ಲಿ ಕಾರ್ಯ ಉತ್ಪತ್ತಿಯಾಗುತ್ತದೆ. ಆದರೆ ಸ್ವಪ್ನದಲ್ಲಿಯ ದೇಶ ಕಾಲ ಮತ್ತು ಆನೆ ಮೊದಲಾದವುಗಳು ಒಂದೇ ಸಮಯದಲ್ಲಿ ಉತ್ಪತ್ತಿಯಾಗುತ್ತವೆ. ನಾವು ನೋಡ್ಬೇಕಾದ್ರೆ ಕಾರಣ ಮೊದಲಿರ್ತದೆ, ನಂತರ ಕಾರ್ಯ ಆಗ್ತದೆ. ಆದ್ರೆ ಸ್ವಪ್ನದಲ್ಲಿ ಹಾಗಾಗಿಲ್ಲ. ದೇಶ ಕಾಲ ಮತ್ತು ಆನೆ ಮೊದಲಾದವುಗಳು ಒಂದೇ ಸಮಯದಲ್ಲಿ ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ಅವುಗಳಲ್ಲಿ ಕಾರ್ಯಕಾರಣ ಭಾವವು ಸಂಭವಿಸುವುದಿಲ್ಲ. ಯಾಕ ಕಾರಣ ಅನ್ನೋದು ಮೊದಲಿರಬೇಕು, ನಂತರ ಕಾರ್ಯ ಆಗಬೇಕು.
ಚಾಲು ಆಗಿಲ್ಲ ನೋಡಿ ಬರ. ಹಾ ಏನಂತಾರ ನೋಡ್ರಿ, ಕಾರ್ಯವು ಉತ್ಪತ್ತಿಯಾಗುತ್ತದೆ, ಆದರೆ ಸ್ವಪ್ನದಲ್ಲಿಯ ದೇಶ, ಕಾಲ ಮತ್ತು ಆನೆ ಮೊದಲಾದವುಗಳು ಒಂದೇ ಸಮಯದಲ್ಲಿ ಉತ್ಪತ್ತಿಯಾಗುತ್ತವೆ. ನೋಟ್ ಮಾಡ್ರಿ ಪೂರ, ಒಂದ್ ನೋಟ್ ಆಗಿಲ್ಲ ನೋಡ್ರಿ. ಶ್ರೀಕಾಂತ ಪರಿ ಮೀಟ್ ಮಾಡ್ರಿ. ಕಾಂತೋಣ ನೋಟ್ ಮಾಡಿ ಉರ್ವೆ. ಎಲ್ರಿ, ಸ್ವಪ್ನದಲ್ಲಿ ದೇಶ, ಕಾಲ ಮತ್ತು ಆನೆ ಮೊದಲಾದವುಗಳು ಒಂದೇ ಸಮಯದಲ್ಲಿ ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ಅವುಗಳಲ್ಲಿ ಕಾರ್ಯ ಕಾರಣ ಭಾವವು ಸಂಭವಿಸುವುದಿಲ್ಲ. ಮತ್ತು ವ್ಯಾವಹಾರಿಕ ದೇಶ ಕಾಲಗಳು ಕಡಿಮೆ ಇರುವುದರಿಂದ ಆನೆ ಮೊದಲಾದವುಗಳು ಉತ್ಪತ್ತಿಗೆ ಯೋಗ್ಯವಿರುವುದಿಲ್ಲ. ಆದ್ದರಿಂದ ಅವು ದೇಶ, ಕಾಲ, ರೂಪ ಸಾಮಗ್ರಿಗಳಿಲ್ಲದೆ ಹುಟ್ಟಿರುತ್ತವೆ. ಆದ್ದರಿಂದ ಸ್ವಪ್ನದ ಪದಾರ್ಥಗಳು ಮಿಥ್ಯೆಯಾಗಿರುತ್ತವೆ. ಇನ್ನು ಮೂರನೇದು, ಮತ್ತು ಕೂಡ ಆನೆ ಮೊದಲಾದವುಗಳ ಉತ್ಪತ್ತಿಗೆ ತಾಯಿಯಿಂದ ಮೊದಲು ಮಾಡಿಕೊಂಡು ಯಾವ ಸಾಮಗ್ರಿಗಳು ಸ್ವಪ್ನದಲ್ಲಿ ಇರುವುದಿಲ್ಲ. ಯದ್ಯಪಿ ಅಂತನ ಸ್ವಪ್ನದಲ್ಲಿ ಜೀವಿಗಳಿಗೆ ತಂದೆ ತಾಯಿಗಳಾದರೂ ಕೂಡ ತೋರುತ್ತಾರೆ. ಎಲ್ಲ ಅಲ್ಲಿ ತಾಯಿ ಅದಳ, ತಂದೆ ಹಿಂಗ್ ತೋರ್ತಾರಲ್ಲ ಅಂತಂದ್ರೆ ಯದ್ಯಪಿಗಾರ ಏನಂತಾನ, ಸ್ವಪ್ನದಲ್ಲಿ ಜೀವಿಗಳಿಗೆ ತಂದೆ ತಾಯಿಗಳಾದರೂ ಕೂಡ ತೋರುತ್ತಾರಲ್ಲ, ಇವ ಅಪ್ಪದನ, ಇವ ಅವು ಅಕ್ಕಿ ಅವು ಅದಳ, ಇದೊಂದು ಇಬ್ಬರು ನಡು ಒಂದು ಕೂಸದ, ಹಿಂಗ್ ತೋರ್ತವಲ್ಲ ಅಂದವ. ತಥಾಪಿ ಅಂತರ ಸಮಾಧಾನಕಾರರು, ಸ್ವಪ್ನದಲ್ಲಿಯ ತಂದೆ ತಾಯಿಗಳು ಪುತ್ರನ ಉತ್ಪತ್ತಿಗೆ ಕಾರಣರಾಗಿಲ್ಲ. ಅಲ್ಲಿ ಆ ಪುತ್ರನ ಉತ್ಪತ್ತಿಗೆ ಕಾರಣ ಆಗಿಲ್ಲ. ಈಗ ಒಬ್ಬ ಚಿತ್ರ ಕಲಾಕಾರ ತೆಗಿತಾನ ನೋಡ್ರಿ ಚಿತ್ರ, ಒಬ್ಬ ಪುರುಷ ಒಬ್ಬ ಸ್ತ್ರೀ, ಅವ್ರಿಬ್ಬರ ನಡು ಒಂದು ಕೂಸಿನ ಚಿತ್ರನು ತೆಗಿತಾನಲ್ಲಿ. ಏಕಕಾಲಕ್ಕೆ ಆತವಲ್ರಪ್ಪರ, ಏಕಕಾಲಕ್ಕೆ ಆಗ್ತವ್ರಿ. ಪುತ್ರನ ಉತ್ಪತ್ತಿಗೆ ಕಾರಣರಾಗಿಲ್ಲ. ಯಾಕಂದರೆ ತಂದೆ ತಾಯಿ ಹಾಗೂ ಮಕ್ಕಳು ಕೂಡಿಕೊಂಡು ಒಂದೇ ಕ್ಷಣದಲ್ಲಿಯೇ ಹುಟ್ಟಿರುತ್ತಾರೆ. ಅವರು ಒಂದೇ ಕ್ಷಣದಲ್ಲಿ. 9 ತಿಂಗಳು ಟೈಮ್ ಬೇಕಾದ್ರೆ ಅಲ್ಲಿ ಏನೂ ಇಲ್ಲ, ಏಕಕಾಲಕ್ಕ ನೋಡ್ರಿ ಎಲ್ಲ. ಏಕಕಾಲಕ್ಕೆ ನೋಡ್ರಿ, ಅಲ್ಲಿ ಟೈಮ್ನು ಇಲ್ಲ, ಅಷ್ಟು ದೇಶನೂ ಇಲ್ಲ ಅಲ್ಲಿ. ಆದ್ದರಿಂದ ಅವರಲ್ಲಿ ಕಾರ್ಯಕಾರಣ ಭಾವವು ಸಂಭವಿಸುವುದಿಲ್ಲ. ನಿದ್ರಾಸಹಿತವಾದ ಯಾವ ಅವಿದ್ಯೆಯಿಂದ, ನೋಡ್ರಿ ಏನ್ ಹೇಳಿದ್ರು, ನಿದ್ರಾಸಹಿತವಾದ ಯಾವ ಅವಿದ್ಯೆಯಿಂದ ಸ್ವಪ್ನದ ಪದಾರ್ಥಗಳು ಹುಟ್ಟಿರುತ್ತವೆಯೋ ಆ ಅವಿದ್ಯೆಯೇ ಆ ಪದಾರ್ಥಗಳಲ್ಲಿ ಮಾತೃತ್ವ, ಪಿತೃತ್ವ ಹಾಗೂ ಪುತ್ರತ್ವಗಳನ್ನು ಹುಟ್ಟಿಸಿರುತ್ತದೆ. ಏನ್ರಿ ಅದು? ಅದೇ ಅಜ್ಞಾನ, ಅವಿದ್ಯ. ಇದೆಲ್ಲ ಮಾಡುದು ಯಾವದ್ರಿ? ಅವಿದ್ಯ. ಈ ರೀತಿಯಿಂದ ಸ್ವಪ್ನದ ಪದಾರ್ಥಗಳ ಉತ್ಪತ್ತಿಯಲ್ಲಿ ಬೇರೆ ಯಾವ ಸಾಮಗ್ರಿಗಳು ಕಾರಣ ಇರುವುದಿಲ್ಲ. ಮತ್ತೇನೆಂದರೆ ಅವಿದ್ಯೆಯೇ ನಿದ್ರಾರೂಪ ದೋಷ ಸಹಿತವಾಗಿ, ಆ ಅವಿದ್ಯೆ ಏನ್ ಮಾಡ್ಯದ? ನಿದ್ರಾರೂಪ ದೋಷ ಸಹಿತವಾಗಿ ಕಾರಣವಿರುತ್ತದೆ. ಅದೆಲ್ಲ ಮಾಡುತ್ತೇವದು ಅವಿದ್ಯೆನೆ. ಗಾಢವಾದ ನಿದ್ರೆಗೆ ಹೋಗುದ್ರಾಗ ನಿದ್ರಾ ದೋಷ ಅದ್ ನೋಡ್ರಪ್ಪ. ಈ ಕಡೆ ಜಾಗ್ರನೂ ಅಲ್ಲ, ನಿದ್ರೆನೂ ಅಲ್ರಪ್ಪರ. ನಿದ್ರೆನೂ ಅಲ್ರಿ ಅದು. ಯಾವುದು ದೋಷ ಸಹಿತವಾದ ಅವಿದ್ಯೆಯಿಂದ ಹುಟ್ಟಿರುತ್ತದೆಯೋ ಅದು ಶುಕ್ತಿ ರಜಿತದಂತೆ ಮಿಥ್ಯವಾಗಿರುತ್ತದೆ.
ಹ್ಯಾಂಗ ಸುಕ್ತಿಯಲ್ಲಿ ತೋರುವ ರಜತ ಮಿಥ್ಯೆ ಅದು, ಹ್ಞೂ ಅದನ್ನು ಸಹಿತ ಅದು ಆ ಅವಿದ್ಯೆಯಿಂದ ಹುಟ್ಟಿರುವುದು ಅದನ್ನು ಮಿಥ್ಯೆನೇ ಇರ್ತದ. ಹ್ಞೂ ಇಲ್ಲಿ ಅವಿದ್ಯೆಯಿಂದ ಹುಟ್ಟದಿಲ್ರಿ, ಆ ಸುಕ್ತಿಯನ್ನು ಮರೆ ಮಾಡಿ ಅಲ್ಲಿ ರಜತ್ ತೋರ್ಸದದು. ಹ್ಞೂನ್ರಿಪ್ಪ. ಹಂಗಿಲ್ಲಿ ಈ ಅವಿದ್ಯೆ ಏನ್ ಮಾಡ್ಯದಪ್ಪ ಅಂತ ಕೇಳಿದ್ರ, ಈ ತಂದೆ ತಾಯಿ ಮಗು ಇವೆಲ್ಲ ಏಕಾಲಕ್ಕೆ ತೋರಿಸಿಬಿಟ್ಟದ. ಹ್ಞೂ ಆದ್ದರಿಂದ ಸ್ವಪ್ನದ ಪದಾರ್ಥಗಳು ಸತ್ಯವಲ್ಲ, ಕಿಂತು ಮಿಥ್ಯವಾಗಿರುತ್ತವೆ. ಸತ್ಯ ಅಲ್ಲದು. ಆ ಸ್ವಪ್ನ ಪದಾರ್ಥಗಳಿಗೆ ಅಂತಃಕರಣವು ಉಪಾದಾನ ಕಾರಣವಾಗಿರುತ್ತದೆ. ನೋಡ್ರಿ, ಆ ಸ್ವಪ್ನದ ಪದಾರ್ಥಗಳಿಗೆ ಅಂತಃಕರಣವು ಉಪಾದಾನ ಕಾರಣವಾಗಿರುತ್ತದೆ, ಅಥವಾ ಸಾಕ್ಷಾತ್ ಅವಿದ್ಯೆಯ ಉಪಾದಾನ ಕಾರಣವಾಗಿರುತ್ತದೆ. ಎರಡು ತರ ಹೇಳಿದ್ರು ನೋಡ್ರಿ, ಅಂತಃಕರಣ ಉಪಾದಾನ ಅಥವಾ ಸಾಕ್ಷಾತ್ ಅವಿದ್ಯೆಯ ಉಪಾದಾನ. ಅಂತಃಕರಣ ಅದೇ ಮನೋಕರಣದಿಂದನೇ ಅಂತಃಕರಣ ದೋಷದಿಂದ ಆಗ್ಯದ ನೋಡ್ರಪ್ಪ. ಯಾಕಂದ್ರೆ ಈ ವೇದಾಂತದಲ್ಲಿ ಅನೇಕ ಆಚಾರ್ಯರು ಅನೇಕ ಅವರ ಪ್ರಕ್ರಿಯೆ ಭಿನ್ನ ಭಿನ್ನ ಭಿನ್ನದವ್ರಿ ಅವರು. ಹ್ಞೂನ್ರಪ್ಪ, ಒಬ್ಬೊಬ್ರು ಒಂದೊಂದು ಆಚಾರ್ಯರು ಭಿನ್ನ ಭಿನ್ನದರ, ಅವರ ಪ್ರಕ್ರಿಯೆನೂ ಭಿನ್ನದವ. ಪ್ರಕ್ರಿಯೆ ಅಂದ್ರೆ ಏನ್ರಿಮ್ಮ? ಅವ್ರವ್ರು ಒಪ್ಕೊಳ್ಳೋದ್ರಾಗನೆ ಬೇರೆ ಬೇರೆ ಅವ್ರ ತಮ್ಮದೇ ಸತ್ಯ ಅಂತಾರಪ್ಪ ಅವ್ರ ಇದನ್ನೇ. ಲಕ್ಷಣ ಹೇಳ್ರಪ್ಪ ನೀವು. ಪ್ರಕ್ರಿಯೆ ಅಂದ್ರೆ ಏನ್ರಿಮ್ಮ? ಮತ್ತಮ್ಮವ್ರು ಅದಾರ್ರಿ, ಗೊತ್ತದ ಅವ್ರಿಗೆಲ್ಲ. ಹೇಳ್ರಿಮ್ಮ, ಹೇಳ್ರಿ ಅನ್ರಿ. ಓಂ ನಮಃ ಶಿವಾಯರಪ್ಪ. ಅದ್ವೈತವನ್ನು ತಿಳಿಸಿಕೊಡುವ ಪದ್ಧತಿಗೆ ಯಾವುದೇ ಪದ್ಧತಿಗೆ ಪ್ರಕ್ರಿಯೆ ತರ ಪ್ರಕ್ರಿಯಾ. अद्वैत बोध करने का को भी प्रकार को प्रक्रिया कहे. ಅದನ್ನೇ ಅಮ್ಮವ್ರು ಕನ್ನಡದೊಳಗೆ ಹೇಳಿದ್ರು. ಅದ್ವೈತವನ್ನು ತಿಳಿಸಿಕೊಡುವ ಯಾವುದೇ ಪದ್ಧತಿಯಾಗಿರಲಿ ಅದಕ್ಕೆ ಪ್ರಕ್ರಿಯಾ ಅಂತ ಕರೀತಾರ್ರಿ. ಅವ್ರು ಯಾವ ರೀತಿಯಿಂದ ತಿಳಿಸ್ಲಿ ಅದ್ವೈತವನ್ನೇ ತಿಳಿಸ್ತಾರ ಅವರು. ಆ ಸ್ವಪ್ನ ಪದಾರ್ಥಗಳಿಗೆ ಅಂತಃಕರಣವು ಉಪಾದಾನ ಕಾರಣವಾಗಿರುತ್ತದೆ, ಅಥವಾ ಸಾಕ್ಷಾತ್ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಅಂತಃಕರಣ ಉಪಾದಾನ ಕಾರಣ ಹೇಳುವವರು ಮೂರು ಮಂದಿರಿ. ಪಂಚದಶಿಕಾರ್, ವಾರ್ತಿಕಕಾರ, ಭಾಮತಿಕಾರರು. ಅಂತಃಕರಣ ಉಪಾದಾನ ಕಾರಣ ಹೇಳುವವರು ಪಂಚದಶಿಕಾರರು, ವಾರ್ತಿಕಕಾರರು, ಭಾಮತಿಕಾರರು. ಅವೆಲ್ಲ ಅವ್ರ ಗ್ರಂಥ ರೀ. ಇವ್ರ ಅಂತಃಕರಣ ಉಪಾದಾನ ಆಗ್ಯದ ಅಂತ ಹೇಳಿದಾರನ್ರಪ್ಪ. ಅಂತಃಕರಣ ಉಪಾದಾನ ಕಾರಣ ಅಂತ ಹೇಳುವವರು. ಪಂಚದಶಿಕಾರರು ಯಾರಮ್ಮ? ವಿದ್ಯಾರಣ್ಯರಪ್ಪ. ವಿದ್ಯಾರಣ್ಯ ಸ್ವಾಮಿಗಳು. ವಾರ್ತಿಕಕಾರರು ಯಾರ್ರಿ? ಅವರು ವಾಚಸ್ಪತಿ ಅಲ್ಲನ್ರಪ್ಪ? ಅಲ್ರಿ, ಸುರೇಶ್ವರಾಚಾರ್ಯರ್ರಿ. ಏನ್ ಮಂಡನ ಮಿಶ್ರ ಹತ್ತಿದ್ರಲ್ಲ ಅವರಿಗೆ ಮತ್ತೆ ಸುರೇಶ್ವರಾಚಾರ್ಯರು. ಇನ್ನ ಭಾಮತಿಕಾರರಂದ್ರಿ ಇವರೇ ವಾಚಸ್ಪತಿ ಏನ್ರಪ್ಪ? ಇವರು ವಾಚಸ್ಪತಿ ನೋಡ್ರಿ. ಇವರೇ ಗ್ರಂಥ ಬರೋದು ಭಾಮತಿ ಅಂತ ಹೆಸರಿಟ್ರಲ್ರಪ್ಪ. ಇವರು ಮೂರು ಮಂದಿ ಮಹಾತ್ಮರು. ಇವರು ಅದ್ವೈತಿಗಳೇ, ಆದ್ರೂ ಅವರ ಪ್ರಕ್ರಿಯೆ ಭಿನ್ನ. ಇವ್ರೇನಂತಾರ್ರಿ? ಅಂತಃಕರಣ ಉಪಾದಾನ ಕಾರಣ ಅಂತಾರ್ರಿ. ಅದಕ್ಕೆ ಸ್ವಪ್ನಕ್ಕ. ಅಥವಾ ಸಾಕ್ಷಾತ್ ಅವಿದ್ಯೆಯ ಉಪಾದಾನ ಕಾರಣವಾಗುತ್ತದೆ. ಇವರು ಸಾಕ್ಷಾತ್ ಅವಿದ್ಯೆಯನ್ನು ಒಪ್ಪೋರು ಅವರು ಮೂರು ಮಂದಿರಿ. ಪಂಚಪಾದಿಕಾಕಾರರು ಮತ್ತು ವಿವರಣಕಾರರು ಮತ್ತು ಇನ್ನೊಬ್ರು ಸಂಕ್ಷೇಪ ಶಾರೀರಕಾರರ್ರಿ. ಪಂಚಪಾದಿಕಾಕಾರರು ಯಾರ್ರಿ? ಮೊನ್ನೆ ಹೇಳಿ ಪದ್ಮಪಾದಾಚಾರ್ಯರು. ಇವ್ರು ಶಂಕರಾಚಾರ್ಯ ಶಿಷ್ಯರ. ಇನ್ನ ವಿವರಣಾಚಾರ್ಯರು ಯಾರಪ್ಪ ಅಂತ ಕೇಳಿದ್ರೆ ಶ್ರೀ ಪ್ರಕಾಶಾತ್ಮಚರಣ ಮುನಿ.
ಇನ್ನ ಸಂಕ್ಷೇಪ ಶಾರೀರಕಾರರು ಯಾರಪ್ಪ ಅಂತ ಕೇಳಿದ್ರೆ ಸರ್ವಜ್ಞಾತ್ಮ ಮುನಿಗಳು. ಹ್ಮ್ ಇವ್ರೇನಂತಾರ್ರಿ? ಸಾಕ್ಷಾತ್ ಹ್ಮ್ ಅವಿದ್ಯೆಯ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಅವಿದ್ಯೆಯಿಂದ ಕನಸು ತೋರ್ಸಂತಾರೆ ಪರವ್ರು. ಹಾ ಇವರು ಎಲ್ಲರೂ ಅದ್ವೈತಿಗಳೇ. ಯಾಕೆ ಹಿಂಗ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅಧಿಕಾರಿ ಅವರಿಗೆ ತಾರತಮ್ಯ ಇರೋಣದರಿಂದ ಅವರಿಗೆ ತಿಳಿಲಿ ಅಂತ ಅಷ್ಟು ಅವರು ಅಂತಃಕರಣ ಅವಿದ್ಯೆಯನ್ನು ಒಪ್ಪ್ಯಾರ್ರಿ ಅವರು. ಹ್ಞೂ. ಇನ್ನು ಒಂದನೇದ್ದು ಮೊದಲನೇ ಪಕ್ಷ ನೋಡ್ರಿ, ಅವ್ರು ಯಾರ ಅಂತಃಕರಣವನ್ನು ಒಪ್ಪಿದವರು? ಇವರು ಪಂಚಪಾಧಿಕಾರರು ಮತ್ತು ಪಂಚಪಾದಿಕಕಾರಲ್ರಿ. ಇದು ಹ್ಞೂ ಮೊದಲನೇ ಪಕ್ಷ ಅಂತಃಕರಣ ಉಪಾದಾನ ಪಂಚದಶಿಕಾರರು, ವಾರ್ತಿಕಕಾರರು ಹ್ಞೂನ್ರಿಪ್ಪ ಮತ್ತು ಭಾಮತಿಕಾರರು. ಮೊದಲನೆಯ ಪಕ್ಷದಲ್ಲಿ ಸಾಕ್ಷಿ ಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಿರುತ್ತದೆ. ಅಂತಃಕರಣ ಯಾರು ಒಪ್ಪಾರ ಆ ಅಂತಃಕರಣವನ್ನು ಉಪಾದಾನ ಕಾರಣ ಅಂತ ಒಪ್ಪಿದವರಲ್ಲಿ ಸಾಕ್ಷಿ ಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಿರುತ್ತದೆ. ಸಾಕ್ಷಿ ಚೈತನ್ಯದ ಮೇಲೆ ತೋರಿದಂತಾರಪ್ಪ. ಸಾಕ್ಷಿ ಚೇತನ ಅಧಿಷ್ಠಾನ ಆದರೆ ಸ್ವಪ್ನಕ್ಕೆ. ಮತ್ತು ಇನ್ನ ಎರಡನೇ ಪಕ್ಷ ಒಪ್ಪಿದವ್ರು ಅವ್ರು 3 ಮಂದಿ ಅದಾರ ನೋಡ್ರಿ. ಹ್ಞೂನ್ರಿಪ್ಪ. ಯಾರ್ರಿ? ಪಂಚಪಾದಿಕಾಕಾರರು ಮತ್ತು ವಿವರಣಾಚಾರ್ಯರು, ಸಂಕ್ಷೇಪ ಶಾರೀರಕಾರರು. ಎರಡನೇ ಪಕ್ಷದಲ್ಲಿ ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಾಗಿರುತ್ತದೆ. ಯಾರ ಅವಿದ್ಯೆ ಒಪ್ಪ್ಯಾರ ಅಲ್ಲಿ ಬ್ರಹ್ಮಚೇತನ ಅಧಿಷ್ಠಾನದ. ಯಾರ ಅಂತಃಕರಣ ಉಪಾದಾನ ಒಪ್ಪ್ಯಾರ ಅಲ್ಲಿ ಸಾಕ್ಷಿ ಚೇತನ ಅಧಿಷ್ಠಾನದ ರೀ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿಮ್ಮ, ಸಾಕ್ಷಿ ಚೇತನ ಅಧಿಷ್ಠಾನವಿರುತ್ತದೆ. ಅದ್ರ ಮ್ಯಾಗ ಅದಲ್ಲ ಇಲ್ಲಿ ಈ ಪ್ರಕಾರ ಸ್ವಲ್ಪ ವಿಶೇಷವಿರುತ್ತದೆ ಅಂದರೆ ಇಲ್ಲಿ ಸ್ವಪ್ನಕ್ಕೆ ಅಧಿಷ್ಠಾನ ಏನು? ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಿರುತ್ತದೆ. ಅಧಿಷ್ಠಾನ ಅಂದ್ರೆ ಏನ್ರಿಮ್ಮ? ಅಧಿಷ್ಠಾನ ಯಾವುದರಿಂದಲೂ ಬಾಧೆ ಎಂದದೇ ಸ್ಥಿತವಾಗಿರುತ್ತದೋ ಅವ್ರು ಚಂದ ಹೇಳ್ತಾರ ನೋಡ್ರಿ. ಯಾವುದು ತಾನು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿದ್ದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದುದೇ ಅಧಿಷ್ಠಾನವಾಗಿರುತ್ತೆ. ಅಧಿಷ್ಠಾನ ಅಂದ್ರೆ ಏನಪ್ಪಾ? ಯಾವುದು ತಾನು ನಿರ್ವಿಕಾರ ಸ್ವರೂಪದಿಂದ ಸ್ಥಿತವಾಗಿದ್ದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರುವುದು, ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಅಧಿಷ್ಠಾನ. ಯಾಕಂದ್ರ ಆ ಅಧ್ಯಸ್ಥ ವಸ್ತು ತೋರಿದ್ರು ಸಹಿತ ಅಧಿಷ್ಠಾನಕ್ಕೆ ಏನೂ ಹಾನಿ ಇಲ್ಲ, ಅದನ್ನ ವಿಕಾರ ಹೊಂದುವುದೇ ಇಲ್ಲದು. ಅದಕ್ಕಿಲ್ಲಿ ಅಧಿಷ್ಠಾನವಾಗಿರುತ್ತದೆ ಅನ್ನೋದ್ರ ಮ್ಯಾಗ 349 ಟಿಪ್ಪಣಿ ಕೊಟ್ಟಾರ ಪಂಡಿತ್ ಪೀತಾಂಬರಜಿಯವರು. ಏನ್ ಹೇಳ್ತಾರ ಇಲ್ಲಿ? ಏನದರಿ? ಈ ಪ್ರಕಾರ ಸ್ವಲ್ಪ ವಿಶೇಷವಿರುತ್ತದೆ. ಈ ಪ್ರಕಾರ ಸ್ವಲ್ಪ ವಿಶೇಷವಿರುತ್ತದೆ. ಏನದರಪ್ಪ ಅಂತ ಕೇಳಿದ್ರೆ, ಸ್ಥೂಲ ಸೂಕ್ಷ್ಮವೆಂಬ 2 ದೇಹಗಳ ಅವಚ್ಛಿನ್ನವಾಗಿ ಅಂದ್ರೆ ಹವಣಾಗಿ, ಎಷ್ಟು ದೇಹದ ಅಷ್ಟು ಅವಚ್ಛಿನ್ನವಾಗಿ ಅಂದ್ರೆ ಇರುವ ಕೂಟಸ್ಥ ಚೇತನ ರೂಪನು ಪಾರಮಾರ್ಥಿಕ ಜೀವನಾಗಿರುತ್ತಾನೆ. ಏನಂತ ಹೇಳಿದ್ರೆ ನೋಡ್ರಿ ಇಲ್ಲಿ, ಸ್ಥೂಲ ಸೂಕ್ಷ್ಮವೆಂಬ 2 ದೇಹಗಳ ಅವಚ್ಛಿನ್ನವಾಗಿ ಇರುವ ಕೂಟಸ್ಥ ಚೇತನ ರೂಪನು ಪಾರಮಾರ್ಥಿಕ ಜೀವನಾಗಿರುತ್ತಾನೆ. ಮತ್ತು ಎರಡನೇ ಕಡ ಮಾಯೆಯಿಂದ ಆವೃತವಾಗಲ್ಪಟ್ಟಂಥ ಕೂಟಸ್ಥನಲ್ಲಿ ಕಲ್ಪಿತವಾದ ಅಂತಃಕರಣದಲ್ಲಿರುವ ಚಿದಾಭಾಸ ರೂಪನು 2 ದೇಹಗಳಲ್ಲಿ ಅಭಿಮಾನ ಮಾಡುತ್ತಿರುವ ಕಾರಣ ವ್ಯಾವಹಾರಿಕ ಜೀವನಾಗಿರುತ್ತಾನೆ. 2 ದೇಹಗಳಲ್ಲಿ ಅಭಿಮಾನ ಮಾಡ್ತಾನೆ ನಾವು, ಸ್ಥೂಲ ಸೂಕ್ಷ್ಮ. ಮತ್ತು ಇನ್ನು 3ನೇದ್ದು
ನಿದ್ರಾರೂಪವಾದ ಮಾಯೆಯಿಂದ ಆವೃತವಾಗಲ್ಪಟ್ಟಂತ ಮಾಯೆ ಅಂದ್ರೆ ಇಲ್ಲಿ ಅವಿದ್ಯೆನೆ ತಗೋಬೇಕ್ರಿ ಇಲ್ಲಿ. ಹ್ಞೂ ನಿದ್ರಾರೂಪವಾದ ಮಾಯೆಯಿಂದ ಆವೃತವಾಗಲ್ಪಟ್ಟಂತ ವ್ಯಾವಹಾರಿಕ ಜೀವರೂಪ ಅಧಿಷ್ಠಾನದಲ್ಲಿ ಕಲ್ಪಿತವಾಗಿರುವವನು ಪ್ರಾತಿಭಾಷಿಕ ಜೀವನಿರುತ್ತಾನೆ. ಮೂರದ್ದು ಹೇಳಿದ್ರು ನೋಡ್ರಿಪ್ಪರ. ಮೊದ್ಲೇದ್ದು ಒಂದ್ಸಲ ಹೇಳ್ರಿಪ್ಪರ. ಸ್ಥೂಲ ಸೂಕ್ಷ್ಮವೆಂದು ಎರಡು ದೇಹಗಳ ಅಂದ್ರ ಅವಚ್ಛಿನ್ನ ಚೇತನವಾಗಿರುವ ಕೂಟಸ್ಥ ಚೇತನ ರೂಪ ಪಾರಮಾರ್ಥಿಕ ಜೀವನ ಆಗಿರ್ತಾನೆ. ಇವನೇ ಪಾರಮಾರ್ಥಿಕ ಜೀವ ನೋಡ್ರಿಪ್ಪರ. ಹೌದೌದ್ರಿ. ಹ್ಮ್ ಇನ್ನು ಮಾಯೆಯಿಂದ ಆವೃತವಾಗಲ್ಪಟ್ಟಂತ ಅಪ್ಪರ ಅಂತ ಈ ದೇಹಗಳ ಅವಚಿನ್ನ ಚೇತನ ಅಂದ್ರೆ ಅಂತಃಕರಣ ಅವಚಿನ್ನ ಚೇತನವೇ ಕೂಟಸ್ಥ ಚೇತನ ಅನ್ಬೇಕಲ್ರಿಪ್ಪರ. ಹೌದೌದೌದ್ರಿ. ಯಾಕಂದ್ರೆ ಎರಡರಲ್ಲಿ ಅಂತಃಕರಣ ಅದಾನೆ. ಅದು ಸ್ಥೂಲ ಸೂಕ್ಷ್ಮವೆಂಬ ಎರಡು ದೇಹಗಳ ಅವಚ್ಛಿನ್ನವಾಗಿರುವ ಅಂದ್ರೆ ಹವಣಾಗಿ ಇರುವ ಕೂಟಸ್ಥ ಚೇತನ ರೂಪ ಪಾರಮಾರ್ಥಿಕ ಜೀವನಾಗಿರುತ್ತಾನೆ. ಮತ್ತು ಇನ್ನ ಮಾಯೆಯಿಂದ ಆವೃತವಾಗಲ್ಪಟ್ಟಂತ ಕೂಟಸ್ಥನಲ್ಲಿ ಕಲ್ಪಿತವಾದ ಅಂತಃಕರಣದಲ್ಲಿ ಇರುವ ಚಿದಾಭಾಸ ರೂಪನು ಎರಡು ದೇಹಗಳಲ್ಲಿ ಅಭಿಮಾನ ಮಾಡುತ್ತಿರುವ ಕಾರಣ ವ್ಯಾವಹಾರಿಕ ಜೀವನಾಗಿರುತ್ತಾನೆ. ನಾನಾ ಅಂತ ಅಭಿಮಾನ ಮಾಡ್ತಾನ್ರಿ. ಹಾ ರೀ. ಮತ್ತು ಇನ್ನ ಮೂರನೇದ್ದು ನಿದ್ರಾರೂಪವಾದ ಮಾಯೆಯಿಂದ ಆವೃತವಾಗಲ್ಪಟ್ಟಂತ ವ್ಯಾವಹಾರಿಕ ಜೀವರೂಪ ಅಧಿಷ್ಠಾನದಲ್ಲಿ ಕಲ್ಪಿತವಾಗಿರುವವನು ಪ್ರಾತಿಭಾಷಿಕ ಜೀವನಿರುತ್ತಾನೆ. ಯಾವ್ರವ ಅವ ತೈಜಸ ನೋಡ್ರಿ, ಪ್ರಾತಿಭಾಷಿಕ ಅವನ್ ಜೀವ. ಕಲ್ಪಿತ ಪುರುಷ. ಈ ವೇದದಿಂದ ಜೀವನು ಮೂರು ಪ್ರಕಾರವಾಗಿರುತ್ತಾನೆ. ಇದರ ಬಗ್ಗೆ ವಾದವನ್ನು ಮಂಡಿಸಿದ ಯಾವ ವಿದ್ಯಾರಣ್ಯ ಸ್ವಾಮಿಗಳೇ ಮೊದಲಾದವರೇನಿರುವರು ಅಂದ್ರೆ ಅವ್ರು 3 ಮಂದಿ ಏನದಾರ ನೋಡ್ರಿ. ಮೊದಲಾದಂದ್ರೆ ಅವ್ರು 3 ಮಂದಿ. ಇವರು ಸ್ವಪ್ನಕ್ಕೆ ವ್ಯಾವಹಾರಿಕ ಜೀವ ಮತ್ತು ಜಗತ್ತು ಅಧಿಷ್ಠಾನವಿರುತ್ತದೆ ಎಂದು ಹೇಳುತ್ತಾರೆ. ಅದರಲ್ಲಿ ಒಂದೇ ಕಡ ಸ್ವಪ್ನದ ಜೀವ ಏನಾಗ್ತದ್ರಿ? ಸ್ವಪ್ನದ ಜೀವನಿಗೆ ಜಾಗೃತಿನ ಜೀವ, ಸ್ವಪ್ನದ ಜೀವನಿಗೆ ದೃಷ್ಟ ಅಂದ್ರೆ ಅರಿಯುವವನಿಗೆ ಜಾಗೃತಿನ ಜೀವನು ಅಧಿಷ್ಠಾನನಿರುತ್ತಾನೆ. ಏನಂತಾರ್ರಿ? ಸ್ವಪ್ನದ ಜೀವ. ಸ್ವಪ್ನದ ಜೀವನಿಗೆ ಜಾಗೃತಿನ ಜೀವ ಅಧಿಷ್ಠಾನನಿರುತ್ತಾನೆ. ಮತ್ತು ಎರಡನೇದ್ದು ಸ್ವಪ್ನದ ಜಗತ್ತಿಗೆ ಜಾಗೃತಿನ ಜಗತ್ತು ಅಧಿಷ್ಠಾನವಿರುತ್ತದೆ. ಆ ಸ್ವಪ್ನದ ಜಗತ್ತಿಗೆ ಜಾಗೃತಿನ ಜಗತ್ತು ಅಧಿಷ್ಠಾನದ. ಮತ್ತು ವ್ಯಾವಹಾರಿಕ ಜೀವ ಜಗತ್ತಿಗೆ ಏನ್ ಮಾಡ್ಯದ? ಆವರಣ ಉಂಟಾದ ನಂತರ ನಿದ್ರಾರೂಪ ಅವಸ್ಥಾ ಜ್ಞಾನ, ಸ್ಥೂಲಾಜ್ಞಾನವು ಸ್ವಪ್ನ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ನಿದ್ರಾರೂಪ ಅವಸ್ಥಾ ಜ್ಞಾನವು ಏನದ? ಸ್ವಪ್ನ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ವ್ಯಾವಹಾರಿಕವಾದ ದ್ರಷ್ಟ ಮತ್ತು ದೃಶ್ಯಗಳು ಜಡವಿರುತ್ತವೆ. ಏನ್ರಿ? ವ್ಯಾವಹಾರಿಕವಾದ ದ್ರಷ್ಟ ಮತ್ತು ದೃಶ್ಯಗಳು ಜಡವಿರುತ್ತವೆ. ಆದ್ದರಿಂದ ಸತ್ತಾಸ್ಫೂರ್ತಿಯನ್ನು ಕೊಡುವಂಥ ಅಧಿಷ್ಠಾನತ್ವವು ಇವುಗಳಿಗೆ ಸಂಭವಿಸುವುದಿಲ್ಲ. ಎರಡು ಜಡ ಅದಾವು. ಅಪ್ಪರ ಇದು ದೃಶ್ಯವಾದ ಪದಾರ್ಥನೂ ಜಡ ಅದ, ಅದನ್ನ ಅರಿಯವನು ಅವನು ಜಡ ಅದಾನವ. ಜಡನೆ. ಜೀವ ಸಾಕ್ಷಿ ಚೇತನದಿಂದ ಹರಿಸ್ಕೋತಾನಿಲ್ರಿ ಅವ. ಹ್ಞೂನ್ರಪ್ಪ.
ಆದ್ದರಿಂದ ಒಂದು ಅಹಂಕಾರ ಅವಚ್ಛಿನ್ನ ಚೇತನವು, ಎರಡನೇದ್ದು ಅಥವಾ ಅಹಂಕಾರ ಅನವಚ್ಛಿನ್ನ ಚೇತನವು. ಇಲ್ಲಿ ಒಂದನೇದ್ದು ಅಹಂಕಾರ ಅವಚ್ಛಿನ್ನ ಚೇತನ ಅಂದ್ರೆ ಇಲ್ಲಿ ಸಾಕ್ಷಿ ತಗೋಬೇಕ್ರಿ. ಅಹಂಕಾರ ಅವಚ್ಛಿನ್ನ ಚೇತನ ಅಂದ್ರೆ ಇಲ್ಲಿ ಸಾಕ್ಷಿಯನ್ನು ಗ್ರಹಣ ಮಾಡ್ಬೇಕು. ಇನ್ನು ಎರಡನೇ ಕಡೆ ಅಥವಾ ಅಹಂಕಾರ ಅನವಚ್ಛಿನ್ನ ಚೇತನ ಅಂದ್ರೆ ಇಲ್ಲಿ ಆ ಬ್ರಹ್ಮಚೇತನವನ್ನು ಗ್ರಹಣ ಮಾಡಬೇಕು. ಅನವಚ್ಛಿನ್ನ ಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಿರುತ್ತದೆ. ಎಲ್ಲಿ ಅವಿದ್ಯಾ ಉಪಾದಾನ ಕಾರಣ ಹಿಡಿದ್ರು ಅಲ್ಲಿ ಬ್ರಹ್ಮಚೇತನ ಅಧಿಷ್ಠಾನ ಅಂತ ತಿಳ್ಕೋಬೇಕು. ಎಲ್ಲಿ ಅಂತಃಕರಣ ಉಪಾದಾನ ಕಾರಣ ಹೇಳಿದ್ರು ಅಲ್ಲಿ ಸಾಕ್ಷಿ ಚೇತನ. ಈ ಎರಡೂ ಮತಗಳು ಸಮೀಚೀನವಿರುತ್ತವೆ. ಇವುಗಳಲ್ಲಿ ಒಂದನೇದ್ದು ಪ್ರಥಮ ಮತವನ್ನು ಒಪ್ಪಿದ್ದಾದರೆ ಅಹಂಕಾರ ಅವಚ್ಛಿನ್ನ ಚೇತನವನ್ನು ಆಚ್ಛಾದನ ಮಾಡಿದ ಸ್ಥೂಲಾಜ್ಞಾನವೇ ಸ್ವಪ್ನಕ್ಕೆ ಉಪಾದಾನ ಕಾರಣವಾಗುವುದು ಸಂಭವಿಸುತ್ತದೆ. ಮತ್ತು ಬ್ರಹ್ಮಜ್ಞಾನವಿಲ್ಲದೆ ಕೇವಲ ಜಾಗೃತಿನ ಜ್ಞಾನದಿಂದ ಅದರ ನಿವೃತ್ತಿಯಾಗುವುದು ಸಂಭವಿಸುತ್ತದೆ. ಬ್ರಹ್ಮಜ್ಞಾನ ಬೇಕಾಗಿಲ್ಲ ಅದಕ್ಕೆ. ಮತ್ತು ಇನ್ನು ಎರಡನೇದು ವಿವರಣಕಾರರ ರೀತಿಯಂತೆ ಏನ ವಿದ್ಯಾ ಉಪಾದಾನ ಕಾರಣ ಒಪ್ಪ್ಯಾರ ನೋಡ್ರಿ ಅವರು. ವಿವರಣಕಾರರ ರೀತಿಯಂತೆ ಅವಿದ್ಯೆಯಲ್ಲಿಯ ಪ್ರತಿಬಿಂಬ ರೂಪ ಜೀವಚೇತನವು ಅಥವಾ ಬಿಂಬರೂಪ ಈಶ್ವರ ಚೇತನವು ವ್ಯಾಪಕವಾಗಿರುವುದರಿಂದ ಸ್ವಪ್ನಕ್ಕೆ ಅಹಂಕಾರ ಅನವಚ್ಛಿನ್ನ ಚೇತನವೇ ಅಧಿಷ್ಠಾನವಿರುತ್ತದೆ. ಅನವಚ್ಛಿನ್ನ ಅಂದ್ರೆ ಬ್ರಹ್ಮಚೇತನ ಎಂದು ಒಪ್ಪಿದ್ದಾದರೆ ಅದರ ನಿವೃತ್ತಿಯು ಹೊಂದುವುದಿಲ್ಲ. ಮತ್ತೆ ಅದರ ಆಚ್ಛಾದಕ ಅಂತ ಹೇಳಿದ್ರಲ್ರಿ. ಅದರ ಆಚ್ಛಾದಕವಾದ ಮೂಲಾಜ್ಞಾನವೇ ಸ್ವಪ್ನಕ್ಕೆ ಉಪಾದಾನ ಕಾರಣ. ಆಚ್ಛಾದಕ ಬಂತಂದ್ರೆ ಇಲ್ಲಿ ಬಂತದು ಇಲ್ಲ ನೋಡ್ರಿ ಪರ. ಏನು ಇವರು ಅಧಿಷ್ಠಾನವಿರುತ್ತದೆ ಎಂದು ಒಪ್ಪಿದರೆ ಅವಚನ ಚೇತನವೇ ಅಧಿಷ್ಠಾನವೇ ಎಂದು ಒಪ್ಪಿದ್ದಾದರೆ ಅದರ ಆಚ್ಛಾದಕವಾದ ಮೂಲಾಜ್ಞಾನವೇ ಸ್ವಪ್ನಕ್ಕೆ ಉಪಾದಾನ ಕಾರಣವಾಗುತ್ತದೆ. ಇನ್ನೊಮ್ಮೆ ಅಲ್ಲಿ ಬರೋಣ ಎರಡ ಕಡ. ವಿವರಣಕಾರರ ರೀತಿಯಂತೆ ಅವಿದ್ಯೆಯಲ್ಲಿಯ ಪ್ರತಿಬಿಂಬ ರೂಪ ಜೀವಚೇತನವು ಅಥವಾ ಬಿಂಬರೂಪ ಈಶ್ವರ ಚೇತನವು ವ್ಯಾಪಕವಾಗಿರುವುದರಿಂದ ಸ್ವಪ್ನಕ್ಕೆ ಅಹಂಕಾರ ಅನವಚ್ಛಿನ್ನ ಚೇತನವೇ ಅಧಿಷ್ಠಾನವಿರುತ್ತದೆ ಎಂದು ಒಪ್ಪಿದ್ದಾದರೆ ಅದರ ಆಚ್ಛಾದಕವಾದ ಮೂಲಾಜ್ಞಾನವೇ ಸ್ವಪ್ನಕ್ಕೆ ಉಪಾದಾನ ಕಾರಣವಾಗುತ್ತದೆ. ಆಗ ಜಾಗೃತಿನ ಜ್ಞಾನದಿಂದ ಆ ಸ್ವಪ್ನವು ಬಾಧಾರೂಪ ನಿವೃತ್ತಿಯು ಹೊಂದುವುದಿಲ್ಲ. ಅದು ತಿರೋಧನ ಆಗ್ತದೆ ಬರೇ. ಮತ್ತೇನೆಂದರೆ ಉಪಾದಾನ ಕಾರಣದಲ್ಲಿ ವಿಲಯ ರೂಪ ನಿವೃತ್ತಿಯು ಹೊಂದುತ್ತದೆ. ಅದು ಬಾಧ ಆಗಂಗಿಲ್ಲ, ವಿಲಯ ರೂಪ ಆಗ್ತದ್ರಿ. ಇಲ್ಲಿ ಅಹಂಕಾರ ಅನವಚ್ಛಿನ್ನ ಚೇತನವೇ ಸ್ವಪ್ನಕ್ಕೆ ಅಧಿಷ್ಠಾನವೆಂದು ಒಪ್ಪಿದರೂ ಕೂಡ ಶರೀರದ ಅಂತರದೇಶದಲ್ಲಿರುವ ಚೇತನವೇ ಅಧಿಷ್ಠಾನವೆಂಬುದು ಸಂಭವಿಸುತ್ತದೆ ಹೊರತು ಬಾಹ್ಯ ದೇಶದಲ್ಲಿರುವ ಚೇತನವಲ್ಲ. ಹೊರಗಿನ ಸ್ಥೂಲಾಜ್ಞಾನ ಅಂತ ಹೊರಗಿಂದ ಅಲ್ರಿ ಅಧಿಷ್ಠಾನ, ಒಳಗೆ ಅದಂತಾರ. ಅವಿದ್ಯೆಯಲ್ಲಿರುವ ಪ್ರತಿಬಿಂಬ ರೂಪ ಜೀವಚೇತನ ಹಾಗೂ ಅವಿದ್ಯೆಯಲ್ಲಿರುವ ಬಿಂಬ ರೂಪ ಈಶ್ವರ ಚೇತನವೆರಡೂ ಅಹಂಕಾರ ಅನವಚ್ಛಿನ್ನ ಚೇತನವಿರುತ್ತವೆ. ಅಂದ್ರೆ ಬ್ರಹ್ಮಚೇತನವೇ ಇರುತ್ತದೆ ಅಂದ್ರೆ. ಮತ್ತು ವ್ಯಾಪಕವಿರುತ್ತವೆ. ಆದ್ದರಿಂದ ಶರೀರದ ಅಂತರದಲ್ಲಿಯೂ ಕೂಡ ಇರುತ್ತದೆ. ಅದು ವ್ಯಾಪಕ ಅದಂದ್ರೆ ಅದೆಲ್ಲ ಕಡೆ ಆದಂದ್ರೆ ಒಳಗಿರಂಗಿಲ್ರಿ, ಒಳಗನು ಅದ.
ಶರೀರದ ಅಂತರ ದೇಶದಲ್ಲಿರುವ ಚೇತನವೇ ಬಾಹ್ಯ ದೇಶದಲ್ಲಿರುವ ಚೇತನವಲ್ಲ. ಇದರಿಂದ ಅಂತರದೇಶದಲ್ಲಿರುವ ಚೇತನದಲ್ಲಿಯೇ ಯಾವುದಕ್ಕೆ ಸ್ವಪ್ನದ ಅಧಿಷ್ಠಾನವಿರುತ್ತದೆಯೋ ಅದಕ್ಕೆ ಅಂತಃಕರಣ ಅವಚ್ಛೇದಕವೆಂದು ಒಪ್ಪಿದ್ದಾದರೆ ಅಹಂಕಾರ ಅವಚ್ಛಿನ್ನ ಚೇತನಕ್ಕೆ ಅಧಿಷ್ಠಾನತ್ವವು ಸಿದ್ಧವಾಯಿತು. ಬ್ರಹ್ಮಚೇತನವೇ ಸಿದ್ಧ ಆಯ್ತಂದ್ರ. ಎಲ್ರಿ ಏನಂತಾರ ನೋಡ್ರಿ, ಅಂತಃಕರಣದ ಅವಚ್ಛೇದಕವೆಂದು ಒಪ್ಪಿದ್ದಾದರೆ ಅಹಂಕಾರ ಅವಚ್ಛಿನ್ನ ಚೇತನಕ್ಕೆ ಅಧಿಷ್ಠಾನತ್ವವು ಸಿದ್ಧವಾಯಿತು. ಒಂದು ವೇಳೆ ಅದೇ ಚೇತನದಲ್ಲಿರುವ ಅಂತಃಕರಣ ಅವಚ್ಛೇದಕ ಅಂದ್ರೆ ವ್ಯಾವರ್ತಕ, ಅವಚ್ಛೇದಕ ಅಂದ್ರೇನು ವ್ಯಾವರ್ತಕ, ಸ್ವಪ್ನದ ಅಧಿಷ್ಠಾನವಲ್ಲವೆಂದು ಒಪ್ಪಿದ್ದಾದರೆ ಅಹಂಕಾರ ಅನವಚ್ಛಿನ್ನ ಚೇತನಕ್ಕೆ ಅಧಿಷ್ಠಾನತ್ವ ಸಿದ್ಧವಾಯಿತು. ಬ್ರಹ್ಮಚೇತನವೇ ಸಿದ್ಧ ಆಯ್ತಂದ್ರೆ ಬ್ರಹ್ಮಚೇತನವೇ ಸಿದ್ಧ ಆಯಿತು. ಈ ರೀತಿಯಿಂದ ಅವಿದ್ಯೆಯಲ್ಲಿರುವ ಪ್ರತಿಬಿಂಬ ಮತ್ತು ಬಿಂಬ ಚೇತನಗಳು ಎರಡೂ ಅಹಂಕಾರ ಅನವಚ್ಛಿನ್ನ ಚೇತನಗಳಾಗಿರುತ್ತವೆ. ಎರಡು ಬ್ರಹ್ಮಚೇತನನೇ ಇದೆ. ಅದನ್ನು ಬ್ರಹ್ಮಚೇತನನೇ ಇದೆ. ಮತ್ತು ಮತಭೇದದಿಂದ ಎರಡಕ್ಕೂ ಸ್ವಪ್ನದ ಅಧಿಷ್ಠಾನತ್ವವಿರುತ್ತದೆ. ಆ ಮತಭೇದ ಯಾಕಂದ್ರೆ ಪ್ರಕ್ರಿಯೆ ಭಿನ್ನದವಲ್ರಿ. ಅವ್ರೊಬ್ರು ಅಂತಃಕರಣ ಅವಚನ ಚೇತನ ಅಂತಾರೆ, ಇವ್ರು ಬ್ರಹ್ಮಚೇತನ. ಸಾಕ್ಷಿ ಚೇತನ ಅಂದ್ರೆ ಇವ್ರು ಬ್ರಹ್ಮಚೇತನ ಅಂತಾರೆ. ಬ್ರಹ್ಮಚೇತನ ಅಂತಂದ್ರು. ಅದಕ್ಕೆ ಚೇತನಗಳೆರಡು ಅಹಂಕಾರ ಅನವಚ್ಛಿನ್ನಗಳಾಗಿರುತ್ತವೆ ಮತ್ತು ಮತಭೇದದಿಂದ ಎರಡಕ್ಕೂ ಸ್ವಪ್ನದ ಅಧಿಷ್ಠಾನತ್ವವಿರುತ್ತದೆ. ಇಲ್ಲಿ ಆ ಸಾಕ್ಷಿ ಚೇತನ ಅಧಿಷ್ಠಾನದ, ಯಾಕಂದ್ರೆ ಅಂತಃಕರಣ ಉಪಾದಾನ ಒಪ್ಪ್ಯಾರ್ರಿ ಅವರು. ಮತ್ತ ಅವರು ಏನ್ ಒಪ್ಪ್ಯಾರ? ಅವಿದ್ಯಾ ಉಪಾದಾನ ಒಪ್ಪ್ಯಾರ ಅವರು. ಅದಕ್ಕೆ ಎರಡೂ ಪಕ್ಷಗಳು ಸಂಭವಿಸ್ತವೆ. ಎರಡಕ್ಕೂ ಸ್ವಪ್ನದ ಅಧಿಷ್ಠಾನತ್ವವಿರುತ್ತದೆ. ಆದಾಗ್ಯಾದರೂ ಅವಿದ್ಯೆಯಲ್ಲಿರುವ ಪ್ರತಿಬಿಂಬ ರೂಪ ಜೀವ ಚೇತನಕ್ಕೆ ಅಧಿಷ್ಠಾನತ್ವವನ್ನು ಹೇಳುವುದೇ ಯೋಗ್ಯವಾಗಿರುತ್ತದೆ. ಅಥವಾ ಅವಿದ್ಯೆಯಲ್ಲಿಯ ಪ್ರತಿಬಿಂಬವು ಕಲ್ಪಿತವಾಗಿರುವುದರಿಂದ ಅಧಿಷ್ಠಾನಕ್ಕೆ ಅಯೋಗ್ಯವಿರುತ್ತದೆ. ಆದ್ದರಿಂದ ಅಂತಃಕರಣವು ಉಪಹಿತ ಅಥವಾ ಅವಿದ್ಯಾ ಉಪಹಿತ ಸಾಕ್ಷಿ ಚೇತನವೇ ಅದಕ್ಕೆ ಸ್ವಪ್ನಕ್ಕೆ ಅಧಿಷ್ಠಾನವೆಂದು ಒಪ್ಪುವುದು ಯೋಗ್ಯವಿರುತ್ತದೆ. ಅಂತಃಕರಣ ಉಪಹಿತ ಚೇತನ ಬೇಡ, ಅವಿದ್ಯಾ ಉಪಹಿತ ಚೇತನ ಎರಡಕ್ಕೂ ಅದೇ ಅಧಿಷ್ಠಾನ ಅದಲ್ರಿ. ಇವೆಲ್ಲವೂ ತ್ರಿಸತ್ತಾವಾದಿಗಳ ರೀತಿಯಾಗಿವೆ. ಎಲ್ಲ ಎದರಪ್ಪ? ತ್ರಿಸತ್ತಾವಾದಿಗಳ ರೀತಿಯಾಗಿವೆ. ಮತ್ತು ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಏನಂತಾರೆ? ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಸರ್ವ ಅನಾತ್ಮ ಪದಾರ್ಥಗಳು ಒಂದೇ ಪ್ರಾತಿಭಾಷಿಕ ಸತ್ತ ಉಳ್ಳವುಗಳಾಗಿರುವುದರಿಂದ ಇವೆಲ್ಲ ಏನದವ್ರಿ? ಆ ದೃಷ್ಟಿ ನೋಡಿದಾಗ ಆಗಿಂದಾಗ ತೋರ್ತಾವ್ರಪ್ಪ ಇವ್ ದೃಷ್ಟಿ ಸೃಷ್ಟಿ ಪ್ರಾತಿಭಾಷಿಕನ ರೀ, ಪ್ರತೀತಿ ಮಾತ್ರ ರೀ. ಯಾವೇ ಇರ್ಲಿ ಅವು, ಅವು ಜಾಗೃತಿನೇ ಇರಲಿ, ಸ್ವಪ್ನದ್ದೇ ಇರಲಿ, ಅವು ನೋಡಿದಾಗೆ ಅವಕ್ರ ಉತ್ಪತ್ತಿ ಮೊದಲು ಇಲ್ಲವೇ ಇಲ್ಲವು. ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಸರ್ವ ಅನಾತ್ಮ ಪದಾರ್ಥಗಳು ಒಂದೇ ಸತ್ತ ಉಳ್ಳವುಗಳಾಗಿರುವುದರಿಂದ ಜಾಗ್ರತ್ ಸ್ವಪ್ನಗಳೆರಡಕ್ಕೂ ಬ್ರಹ್ಮಚೇತನವೇ ಅಧಿಷ್ಠಾನವೆಂದು ಒಪ್ಪಿರುತ್ತಾರೆ. ಬ್ರಹ್ಮಚೇತನ ಒಪ್ಪಿದವ್ರು ಯಾರಂದ್ರೆ ಅವರು ದೃಷ್ಟಿ ಸೃಷ್ಟಿವಾದದಿಂದ ನೋಡಿದ್ರೆ ಎಲ್ಲ ಜಾಗೃತಿ ಇರ್ಲಿ ಸ್ವಪ್ನ ಇರ್ಲಿ ಅವೆಲ್ಲ ಹೆಂಗವ್ರಿ? ಅವು ಮಿಥ್ಯನೇ ಅದಾವು, ಪ್ರಾತಿಭಾಷಿಕ ಅದಾವು, ವ್ಯಾವಹಾರಿಕ ಇಲ್ಲವೇ ಇಲ್ಲವು. ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಸರ್ವ ಅನಾತ್ಮ ಪದಾರ್ಥಗಳು ಒಂದೇ ಸತ್ತ
ಸತ್ತಾ ಉಳ್ಳವುಗಳಾಗಿರುವುದರಿಂದ ಜಾಗ್ರತ್ ಸ್ವಪ್ನಗಳೆರಡಕ್ಕೂ ಬ್ರಹ್ಮಚೇತನವೇ ಅಧಿಷ್ಠಾನವೆಂದು ಒಪ್ಪಿರುತ್ತಾರೆ. ಎರಡು ಎಲ್ಲವೂ ಸತ್ತ ಇಲ್ಲೇ ಇಲ್ಲ. ಅಪ್ಪರ ಬ್ರಹ್ಮಚೇತನ ಮೇಲೆ ತೋರಿ ಅಡಗು ವಸ್ತುನೇ ಅದು ರೀ ಎಲ್ಲಾ ಜಾಗ್ರತ ಸ್ವಪ್ನ. ಕಟ್ಟೆ ನೋಡ್ರಿ, ಹ್ಮ್ ಇವೆಲ್ಲಕ್ಕೂ ತೂರಿ ಅಡುಗು ಎಲ್ಲಪ್ಪ ಅಂದ್ರ ಬ್ರಹ್ಮಚೇತನದಲ್ಲೇ. ಹ್ಮ್ ಅದಕ್ಕೆ ಅನಿರ್ವಚನೀಯ ಕೊಟ್ರವ್ರು ನಿನ್ನೆ. ಹ್ಞೂನ್ರಪ್ಪ. ಇವು ಬ್ರಹ್ಮದಲ್ಲಿ ತೋರುವ ಜಗತ್ತಾಗಲಿ ಹಗ್ಗದಲ್ಲಿ ತೋರುವ ಹಾವಾಗಲಿ ಹ್ಯಾಂಗವಪ್ಪ ಅಂತ ಕೇಳಿದ್ರೆ ಅವಿದ್ಯೆಯ ಪರಿಣಾಮದ ಚೇತನದ ವಿವರ್ಥ. ಹ್ಞೂನ್ರಪ್ಪ. ಹ್ಞೂನ್ರಿ. ಎಲ್ಲಿ ಬಂದಿತ್ತು ಇದು ಟಿಪ್ಪಣಿ? ಇಲ್ಲಿ ಬಂದ ನೋಡ್ರಪ್ಪರ, ಹಿಂದ್ ತೆಗಿರಿ. ಎರಡು ಪೇಜ್ ತೆಗದಿರಪ್ಪರ. ಲೈಟ್ ಹಾಕ್ಬೇಕತ್ ಬಿದ್ದಿಲ್ಲ ಅವು. ಟಿಪ್ಪಣಿದು ಓರಿ ಹಿಂದಿನ ಪೇಜ್ನಾಗ ಐತಿ ನೋಡ್ರಿ, ಹಿಂದಿನ ಪೇಜ್. ಅಧಿಷ್ಠಾನಗೆ ಬಂದದ್ರಿ. ಇಲ್ಲಿ 2ನೇದ ಅಂಕ ಐತ್ ನೋಡ್ರಪ್ಪರ. 2ನೇ ಪಕ್ಷದಲ್ಲಿ ಬ್ರಹ್ಮಚೇತನು ಸ್ವಪ್ನಕ್ಕೆ ಅಧಿಷ್ಠಾನವಾಗಿರುತ್ತದೆ ಅಂದಲ್ಲಿ ಐತ್ ನೋಡ್ರಿ ಅಂಕ. ಅಪ್ಪ ಹ್ಞೂನ್ರಪ್ಪ. ಇಲ್ಲಿ ಕೆಳಗೆ ಅಲ್ಲೇ ಟಿಪ್ಪಣಿ ಮ್ಯಾಗ ಬಂದದ್ರಪ್ಪ. ಏನ್ 14 ಇಲ್ಲೇ ಕೆಳಗೆ ಎರಡನೇ ನೋಡ್ಕೊಳ್ಳಗತ್ತಿದೆ ಬರೋಬರ್ರಿ. 2ನೇ ಏನಂತ ಪಕ್ಷದಲ್ಲಿ ನೋಡ್ರಿ, ಬ್ರಹ್ಮಚೇತನ ಸ್ವಪ್ನಕ್ಕೆ ಅಧಿಷ್ಠಾನವಾಗಿರುತ್ತದೆ ಅನ್ನೋದ್ರ ಮೇಲೆ ಬಂದದ್ ನೋಡ್ರಿಪ್ಪ. 2ನೇ ಪಕ್ಷದಲ್ಲಿ ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವಾಗಿರುತ್ತದೆ. ಈ ರೀತಿಯಿಂದ ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವೇ ಸ್ವಪ್ನವಿರುತ್ತದೆ. ಇಲ್ಲಿ ಹೇಳ್ಕೊಟ್ರು ನೋಡ್ರಿ ಏನ್ರಿ, ಈ ರೀತಿಯಿಂದ ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವೇ ಸ್ವಪ್ನವಿರುತ್ತದೆ. ಇದರಲ್ಲಿ ಇನ್ನು 312ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ತ್ರಿವಿಧ ಸತ್ತಾ ಪಕ್ಷದಲ್ಲಿ ವಿಲಕ್ಷಣವಿದ್ದು ಜಾಗ್ರತ್ ಸ್ವಪ್ನಗಳೆಂಬ 2 ಸತ್ತಾಗಳ ಪ್ರಕಾರ ಅವಿಲಕ್ಷಣವಿರುವುದು. ಏನ್ ಹೇಳ್ತಾರೆ? ಈ ರೀತಿ ಸಂಶಯ ಉಂಟಾಗುತ್ತದೆ. ಏನಾಗ್ತದೆ? 2ನೇ ಪಕ್ಷದಲ್ಲಿ ಬ್ರಹ್ಮಚೇತನವು ಸ್ವಪ್ನಕ್ಕೆ ಅಧಿಷ್ಠಾನವೆಂದು ಹೇಳಲ್ಪಟ್ಟಿತು ಮತ್ತು ಅವಿದ್ಯೆಯ ಉಪಾದಾನ ಕಾರಣವೆಂದು ಹೇಳಲ್ಪಟ್ಟಿತು. ಅಲ್ಲಿ ಅಧಿಷ್ಠಾನದ ಜ್ಞಾನದಿಂದ ಏನಾಯ್ತಪ್ಪ ಅಂತ ಕೇಳಿದ್ರೆ ಕಲ್ಪಿತದ ನಿವೃತ್ತಿ ಆಗುತ್ತದೆ. ಅಧಿಷ್ಠಾನ ಜ್ಞಾನದಿಂದ ಏನಾಗ್ತದೆ? ಕಲ್ಪಿತದ ನಿವೃತ್ತಿ ಆಗ್ತದೆ. ಅಧಿಷ್ಠಾನ ಜ್ಞಾನದಿಂದನೇ ಆಗಿತ್ತಲ್ರಿಪ್ಪರ ಬ್ರಹ್ಮದ ವಿವರ್ತ ಅವಿದ್ಯೆ ಉಪಾದಿಂದನೇ. ಆದರೆ ಸ್ವಪ್ನದ ಅಧಿಷ್ಠಾನವು ಬ್ರಹ್ಮ ಏನ್ರಿ? ಸ್ವಪ್ನದ ಅಧಿಷ್ಠಾನವು ಬ್ರಹ್ಮವಿರುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನವಿಲ್ಲದೆ ಅಜ್ಞಾನಿಗಳಿಗೆ ಎಚ್ಚರವಾಗುವುದರಿಂದ ಸ್ವಪ್ನದ ನಿವೃತ್ತಿಯು ಆಗಬಾರ್ದಾಗಿತ್ತು. ಅವ್ರಿಗೇನು ಅಧಿಷ್ಠಾನ ಜ್ಞಾನ ಆಗ್ಯದೇನು? ಜಾಗೃತಿನ ಜ್ಞಾನ ಆದ ಬಳಿಕ ಅವ್ರಿಗೆ ನಿವೃತ್ತಿ ಆಗ್ಯದಿಲ್ಲ? ಸ್ವಪ್ನ ನಿವೃತ್ತಿ ಆಗ್ಯದಲ್ಲ ಅಂತಾರ್ರಿ ಅವ್ರು. ಹಂಗಾಗಬಾರ್ದಾಗಿತ್ತ. ಇಂದ ಅಧಿಷ್ಠಾನ ಜ್ಞಾನ ಎಲ್ಲಿ ಆಗ್ಯದ ಅವ್ರಿಗೆ? ವ್ಯವಹಾರಿಕ ಜ್ಞಾನ ಆದಗಳೇ ಪ್ರತಿಭಾಷೆಗೆ ಹೋಯ್ತಲ್ಲ, ಹೆಂಗ ಅಂತಾರ್ರಿ ಅವ್ರು. ಅಜ್ಞಾನಿಗಳಿಗೆ ಎಚ್ಚರವಾಗುವುದರಿಂದ ಸ್ವಪ್ನದ ನಿವೃತ್ತಿಯು ಆಗಬಾರ್ದಾಗಿತ್ತು. ಏನ ಅಜ್ಞಾನ ಹೋಗೇ ಇಲ್ಲ ಅವ್ರಿಗೆ. ಬ್ರಹ್ಮಚೇತನದ ಜ್ಞಾನ ಎಲ್ಲಿ ಆಗ್ಯದ ಅವ್ರಿಗೆ? ನೀವು ಬ್ರಹ್ಮಚೇತನ ಅಧಿಷ್ಠಾನ ಹೇಳಗತ್ತೀರಿ. ಯಾಕಂದ್ರೆ ಅಧಿಷ್ಠಾನ ಜ್ಞಾನದಿಂದ ಅಧ್ಯಷ್ಟು ನಿವೃತ್ತಿ ಆಗ್ತದ ನೇಮ ಅದ. ನೀವಿದ್ರ ಎತ್ತರ ಆದಗಳೇ ಹೋಯ್ತಲ್ಲ, ಇದು ಹೆಂಗ ಅಂತಾರ ಅವ್ರು. ಅವನು ಸಂಶಯ ಮಾಡ್ಯಾನ್ರಿ. ಅದಕ್ಕಿನ್ನ 313 ಮತ್ತೊಂದು ಸಂಶಯ. ಯಾವ ಪ್ರಕಾರ ಸ್ವಪ್ನಕ್ಕೆ ಅಧಿಷ್ಠಾನವು ಬ್ರಹ್ಮ ಮತ್ತು ಉಪಾದಾನ ಕಾರಣವು ಅವಿದ್ಯಾ ಇರುತ್ತದೆಯೋ ಅದರಂತೆ ವೇದಾಂತ ಸಿದ್ಧಾಂತದಲ್ಲಿ ಜಾಗೃತಿನ ವ್ಯಾವಹಾರಿಕ ಪದಾರ್ಥಗಳಾದರೂ ಕೂಡ ಬ್ರಹ್ಮವೇ ಅಧಿಷ್ಠಾನವಿರುತ್ತದೆ
ಮತ್ತು ಅವಿದ್ಯೆಯ ಉಪಾದಾನ ಕಾರಣವಿರುತ್ತದೆ. ಆದ್ದರಿಂದ ಜಾಗೃತಿನ ಪದಾರ್ಥಗಳಿಗೆ ವ್ಯಾವಹಾರಿಕವೆಂದು ಹೇಳುತ್ತಾರೆ ಮತ್ತು ಸ್ವಪ್ನಕ್ಕೆ ಪ್ರಾತಿಭಾಷಿಕವೆಂದು ಹೇಳಿರುತ್ತಾರೆ. ಹಾಗಾದರೆ ಈ ಭೇದವು ಆಗಬಾರ್ದಾಗಿತ್ತು. ಏನಂದ್ರೆ ನೋಡ್ರಿ, ಮಕ್ಕಳು ಓದ್ದೆವು. ಇಲ್ಲಿ ಮತ್ತೊಂದು ಸಂಶಯ ಏನು? ಯಾವ ಪ್ರಕಾರ ಸ್ವಪ್ನಕ್ಕೆ ಅಧಿಷ್ಠಾನವು ಬ್ರಹ್ಮ ಮತ್ತು ಉಪಾದಾನ ಕಾರಣವು ಅವಿದ್ಯಾ ಇರುತ್ತದೆಯೋ ಅದರಂತೆ ವೇದಾಂತ ಸಿದ್ಧಾಂತದಲ್ಲಿ ಜಾಗೃತಿನ ವ್ಯಾವಹಾರಿಕ ಪದಾರ್ಥಗಳಾದರೂ ಕೂಡ ಬ್ರಹ್ಮವೇ ಅಧಿಷ್ಠಾನವಿರುತ್ತದೆ, ಅದ ಕವಿ, ಮತ್ತು ಅವಿದ್ಯೆಯ ಉಪಾದಾನ ಕಾರಣವಿರುತ್ತದೆ. ಆದ್ದರಿಂದ ಒಂದೇ ಕಡ ಜಾಗೃತಿನ ಪದಾರ್ಥಗಳಿಗೆ ವ್ಯಾವಹಾರಿಕವೆಂದು ಹೇಳುತ್ತಾರೆ. ಯಾಕ? ಉಪಾದಾನ ಒಂದೇ ಅದ, ಅಧಿಷ್ಠಾನ ಒಂದೇ ಅದ. ಜಾಗೃತಿನ ಪದಾರ್ಥಗಳಿಗೆ ವ್ಯಾವಹಾರಿಕವೆಂದು ಹೇಳುತ್ತಾರೆ ಮತ್ತು ಎರಡನೇ ಕಡ ಸ್ವಪ್ನಕ್ಕೆ ಪ್ರಾತಿಭಾಷಿಕವೆಂದು ಹೇಳಿರುತ್ತಾರೆ. ಹಿಂಗ್ಯಾಕೆ ಹೇಳ್ತಾರ ಅವರು? ಉಪಾದಾನ ಒಂದೇ ಅದ, ಅಧಿಷ್ಠಾನ ಒಂದೇ ಅದ. ಬೇಡ ಎಡ್ಡುಕ ವ್ಯಾವಹಾರಿಕರು ಎನ್ಬೇಕು, ಬೇಡ ಎಡ್ಡುಕ ಪ್ರಾತಿಭಾಷಿಕರು ಎನ್ಬೇಕು. ಹಾಗಾದರೆ ಈ ಭೇದವು ಆಗಬಾರದಾಗಿತ್ತು. ಯಾಕಂದರೆ ಎರಡಕ್ಕೂ ಬ್ರಹ್ಮವೇ ಅಧಿಷ್ಠಾನವಿರುತ್ತದೆ ಮತ್ತು ಅವಿದ್ಯೆಯ ಉಪಾದಾನ ಕಾರಣವಿರುತ್ತದೆ. ಆದ್ದರಿಂದ ಒಂದನೇದ್ದು ಜಾಗೃತ್ ಸ್ವಪ್ನಗಳೆರಡು ವ್ಯಾವಹಾರಿಕಗಳೇ ಆಗಬೇಕಾಗಿತ್ತು. ಯಾಕೆ ಒಂದು ಪ್ರಾತಿಭಾಷಿಕ ಒಂದು ವ್ಯಾವಹಾರಿಕ ಅಂತೀರಿ ಅಂತಾರ ಅವ್ರು. ಇನ್ನು ಎರಡನೇದು ಅಥವಾ ಎರಡು ಪ್ರಾತಿಭಾಷಿಕಗಳೇ ಆಗಬೇಕಾಗಿತ್ತು. ಒಂದಕ್ಕೆ ಪ್ರಾತಿಭಾಷಿಕ ಅಂತೀರಿ, ಒಂದಕ್ಕೆ ವ್ಯಾವಹಾರಿಕ ಅಂತೀರಿ. ಯಾಕಂದ್ರ ಉಪಾದಾನ, ಎರಡಕ್ಕೆ ಉಪಾದಾನ ವಿದ್ಯೆನೇ ಅದ ಮತ್ತು ಅಧಿಷ್ಠಾನ ಬ್ರಹ್ಮಚೇತನವೇ ಅದ. ಒಂದಕ್ಕೆ ಹಾಂಗ್ ಕರಿತೀರಿ, ಒಂದು ಹಿಂಗ್ ಕರಿತೀರಿ, ಯಾಕ್ರಿ ಅಂತ ನಾವು. ಇನ್ನು 314 ಆ ಎರಡೂ ಸಂಶಯಗಳು ಸಂಭವಿಸುವುದಿಲ್ಲ. ಎರಡು ಸಂಶಯ ಏನ್ ಮಾಡಿದೆ ನೀ? ಅವು ಎರಡೂ ಸಂಶಯಗಳು ಸಂಭವಿಸಂಗಿಲ್ಲ. ಮ್ಯಾಲೊಂದು ಮಾಡ್ಯಾನ ನೋಡ್ರಿ. ಆ ಎರಡೂ ಸಂಶಯಗಳು ಸಂಭವಿಸುವುದಿಲ್ಲ. ಯಾಕಂದರೆ ಪ್ರಥಮ ಸಂಶಯಕ್ಕೆ ಈ ರೀತಿ ಸಮಾಧಾನವಿರುತ್ತದೆ. ಏನ್? ಜಾಗೃತಿನ ಪದಾರ್ಥಗಳಿಗೆ ನಿವೃತ್ತಿಯು ಎರಡು ಪ್ರಕಾರವಾಗಿರುತ್ತದೆ. ನಿವೃತ್ತಿ ಎರಡು ಪ್ರಕಾರದ ಎಂಬುದನ್ನು ಪೂರ್ವದಲ್ಲಿ ಖ್ಯಾತಿ ನಿರೂಪಣ ಮಾಡುವ ಪ್ರಸಂಗದಲ್ಲಿ ಹೇಳಿರುತ್ತೇವೆ. ಒಂದು ಅತ್ಯಂತಕ ನಿವೃತ್ತಿ, ಒಂದು ತಾತ್ಕಾಲಿಕ ನಿವೃತ್ತಿ. ಒಂದನೇದ್ದು ಜಾಗೃತ ಅವಸ್ಥೆಯಲ್ಲಿ ಬ್ರಹ್ಮಜ್ಞಾನವಾಗಲಾರದೆ, ನೋಡ್ರಿ, ಜಾಗೃತ ಅವಸ್ಥೆಯಲ್ಲಿ ಬ್ರಹ್ಮಜ್ಞಾನವಾಗಲಾರದೆ ಸ್ವಪ್ನದ ಕಾರಣ ಅಂದ್ರೆ ಸಹಿತವಾದ ಕಾರ್ಯವು ವಿನಾಶ ರೂಪ ಅತ್ಯಂತ ನಿವೃತ್ತಿಯನ್ನು ಹೊಂದುವುದಿಲ್ಲದು. ಇದು ತಾತ್ಕಾಲಿಕನೇ ಅಲ್ರಿ? ಅತ್ಯಂತ ನಿವೃತ್ತಿ ಅದು ಕಾರಣದಲ್ಲಿ ಲಯರೂಪ ನಿವೃತ್ತಿ ಆಗ್ತದ್ರಿ. ಏನ್ರಿ? ಇನ್ನು ಎರಡನೇದ್ದು, ಆದರೆ ದಂಡದ ಪ್ರವಾಹದಿಂದ ಯಾವ ಪ್ರಕಾರ ಘಟವು ಮೃತ್ತಿಕೆಯ ಏನಂತಾರೆ? ಮೃತ್ತಿಕೆಯಲ್ಲಿ ಲಯವನ್ನು ಹೊಂದುತ್ತದೆಯೋ? ಮೃತ್ತಿಕೆಯಲ್ಲಿ ಲಯವನ್ನು ಹೊಂದುತ್ತದೆಯೋ ಅದರಂತೆ ಸ್ವಪ್ನಕ್ಕೆ ಕಾರಣವಾದ ಯಾವ ನಿದ್ರಾದೋಷವಿರುವುದು ಅದರ ನಾಶದಿಂದ ಅಥವಾ ಸ್ವಪ್ನಕ್ಕೆ ವಿರೋಧಿಯಾಗಲ್ಪಟ್ಟಂತ ಜಾಗ್ರದ ಅವಸ್ಥೆ ಬರುವುದರಿಂದ ಬ್ರಹ್ಮಜ್ಞಾನವಿಲ್ಲದೆ ಸ್ವಪ್ನವು ಅವಿದ್ಯೆಯಲ್ಲಿ ಲಯ ರೂಪ ನಿವೃತ್ತಿಯನ್ನು ಹೊಂದುತ್ತದೆ. ಪೂರ್ತಿ ಗಾಢವಾದ ನಿದ್ರೆಗೆ ಹೋದ್ರೆ ಸ್ವಪ್ನ ಇಲ್ರಪ್ಪರ? ಸ್ವಪ್ನ ಇಲ್ಲ. ಜಾಗ್ರತ್ ಬತ್ತಂದ್ರು ಇಲ್ಲ. ಇಲ್ರಪ್ಪರ. ಅಲ್ಲಿ ಇರೋದಾದ್ರಿ ಆ ಕಡೆ ಅಲ್ಲಿನೂ ಪೂರಾ ನಿದ್ರಾವಸ್ಥೆಗೂ ಹೋಗಿಲ್ರಿ. ಲಯ ರೂಪ ನಿವೃತ್ತಿ ಆಗ್ತದ್ರಿ ಅದು.
ನಿದ್ದೆ ಆದಾಗ ಲಯ ಹೊಂತ್ರಪ್ಪರ ನಿದ್ದೆ ಪೂರ ಬಂದಾಗ್ರಿ ಹೌದೌದು. ಹಾ, ಅದು ಎಂತ ನಿವೃತ್ತಿ ಅಂದ್ರೆ ಲಯ ರೂಪ ನಿವೃತ್ತಿ ಹ್ಞೂನ್ರಪ್ಪ. ಏನ್ರಿ. ಇನ್ನು 315 ಮತ್ತೊಂದು ಸಂಶಯಕ್ಕೆ ಸಮಾಧಾನ ಏನಪ್ಪಾ ಅಂದ್ರೆ ಜಾಗ್ರತ್ ಸ್ವಪ್ನಗಳೆರಡೂ ಸಮಾನವಾಗಿರಬೇಕಾಗಿತ್ತು ಎಂಬ ಈ ಸಂಶಯವು ಸಂಭವಿಸುವುದಿಲ್ಲ. ಯಾಕಂದರೆ ಜಾಗ್ರತ್ತಿನ ದೇಹವೇ ಮೊದಲಾದ ಪದಾರ್ಥಗಳ ಉತ್ಪತ್ತಿಯಲ್ಲೇನೋ ಅನ್ಯ ದೋಷರಹಿತವಾದ ಕೇವಲ ಅನಾದಿ ಅವಿದ್ಯೆಯೇ ಉಪಾದಾನ ಕಾರಣವಾಗಿರುತ್ತದೆ. ಆದರೆ ಸ್ವಪ್ನದ ಪದಾರ್ಥಗಳಲ್ಲಿ ಮಾತ್ರ ಸಾದಿ ನಿದ್ರಾ ದೋಷವು ಕೂಡ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಅವಿದ್ಯೆಗೆ ಸಹಾಯಕವಾಗಿರುತ್ತದೆ. ಇಲ್ಲಿ ಸಾದಿ ಒಂದು ಕೂಡ್ಯದ್ರಿ ಇಲ್ಲಿ. ಅಂದ್ರ ಇದು ವಿದ್ಯೆನೂ ಅನಾದಿ ಅದಲ್ರಪ್ಪ. ಹಾ ರೀ. ಆದ್ದರಿಂದ ಅನ್ಯ ದೋಷ ರಹಿತವಾದ ಕೇವಲ ಅವಿದ್ಯಾ ಜನ್ಯವು ವ್ಯಾವಹಾರಿಕವೆಂದು ಹೇಳಲ್ಪಡುತ್ತದೆ. ಮತ್ತು ಎರಡನೇದ್ದು ಸಾದಿ ದೋಷ ಸಹಿತ ಅವಿದ್ಯಾಜನ್ಯವು ಪ್ರಾತಿಭಾಷಿಕವೆಂದು ಹೇಳಲ್ಪಡುತ್ತವೆ. ಸಾದಿ ಅಂದ್ರೆ ಏನ್ ಅರ್ಥ ಮಾಡ್ಬೇಕು ಹೇಳ್ರಪ್ಪ ಇಲ್ಲಿ. ಸಾದಿ ತೂಲಾವಿದ್ಯಾ ಜನ್ಯವು ಇಲ್ಲಿ ಕೊಟ್ಟಾರ ನೋಡ್ರಿ. ಹ್ಞೂನ್ರಪ್ಪ. ಸಾದಿ ಆದಿ ಸಾದಿ. ಆದಿ ಸಾದಿ ಅಂದ್ರ ಅಂತ ಆಗ್ತದ್ರಪ್ಪ. ಆದಿ ಅಂದ್ರೆ ಸಾದಿ ಆಗ್ತದ್ರಿ. ಆದಿ ಹುಟ್ಟಿದ್ ಗೊತ್ತಿಲ್ರಪ್ಪರ ಯಾವಾಗ ಹುಟ್ಟ್ಯದತ್ತ. ಸಾದಿ ಸ್ವಪ್ನದ ಪದಾರ್ಥಗಳಲ್ಲಿ ಮಾತ್ರ ಸಾದಿ ನಿದ್ರಾ ದೋಷವು ಕೂಡ ವಿದ್ಯೆಗೆ ಸಹಾಯಕವಾಗಿರುತ್ತದೆ. ಸಾದಿ ದೋಷ. ಸಾದಿ ನೋಡುನ್ರಿ, ಇದ್ರ ಬಗ್ಗೆ ವಿಚಾರ ಮಾಡೋಣ್ರಿ ಅವ್ರಿ. ಸಮಯನೂ ಆಗೈತವ್ರಪ್ಪ. ಇದು ನಾಳೆ ಇನ್ನೊಮ್ಮೆ ಹೊಳ್ ರಿಪೀಟ್ ಆಗ್ಬೇಕ್ರಿ. ಇದು 315 ಆಯ್ತಾಯ್ತ್ರಿ. ಇದು ಇನ್ನೊಮ್ಮೆ ನೋಡುನ್ರಿ. ಹ್ಞೂನ್ರಪ್ಪ. ಈ ಸಾದಿ ಬಗ್ಗೆ ಕೇಳಿದ್ರಲ್ಲ, ಅದು ಸಾದಿ ಬಗ್ಗೆ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜಯ.